ಮನವೇ ಮಂದಿರ ನ್ಯಾಯ ದೇಗುಲ ಚೆಲುವೆ ದೇವರು ಒಲವೇ ದೀವಿಗೆ ಮನವೇ ಮಂದಿರ. ಬನ್ರಿ, ಅಪ್ಪರು ಎಲ್ಲ ಧರ್ಮೀಯರನ್ನು ಸೇರಿಸಿ ಧರ್ಮ ಗ್ರಂಥಗಳನ್ನು ಇಲ್ಲಿ ಇಟ್ಟು ಸಾವಿರ ಸಾವಿರ ಭಕ್ತರು ಆಗಮಿಸಿದ್ದೀರಿ. ನಾ ಮ್ಯಾಟ್ರಿಕ್ ಇದ್ದಾಗ ಒಂದು ಹಾಡು ಹಾಡ್ತಿದ್ದೀರಿ. ಈ ಹಿಂದೂ ಮುಸಲ್ಮಾನ್ ಸಿಖರು ಸಾಯಿ ಕ್ರೈಸ್ತರು ಸೋದರರೆಲ್ಲ ಹರಿ ಓಂ ಹರವೋಂ ಹರವೋಂ. ಆ ಒಬ್ಬನೇ ದೇವರು ಮಂದಿರ ಮಸೀದೆ ಚರ್ಚುಗಳೆಲ್ಲದರಲ್ಲೂ ನಾವೆಲ್ಲರೂ ಒಂದೇ ಬಳ್ಳಿಯ ಹೂಗಳು ನೀ ನಮ್ಮೆಲ್ಲರ ಮಾತೆ ಜಯ ಜಯ ಹೇ ಭಾರತ ಮಾತೆ ಅನ್ನೋ ಹಾಡನ್ನು ಮ್ಯಾಟ್ರಿಕ್ದಾಗ ಹಾಡ್ತಿದ್ದೆ. ಆಮೇಲೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿ ಕಲ್ಯಾಣ ರಾಜ್ಯವ ನಿರ್ಮಿಸಿ ಮಹಾ ಮಾನವತಾವಾದಿ ಎನಿಸಿಕೊಂಡ ಕಾಯಕ ಯೋಗಿ, ಭಕ್ತಿ ಭಂಡಾರಿ, ಮಹಾದಾಸೋಹಿ, ವಚನ ಸಾಹಿತ್ಯ ಓದಿ ಪ್ರವಚನಗಾರ್ತಿಯಾದವಳು. ಮೊದಲು ಕಾಲೇಜಲ್ಲಿ ಲೆಕ್ಚರರ್ ಇದ್ದೇನೆ. ಟೈಮ್ ಭಾಳ ಕಡಿಮೆ ಅದ, ಅದಕ್ಕೆ ಒಂದಿಷ್ಟು ಹಾಸ್ಯವನ್ನು ಹೇಳಿ ನನ್ನ ಮಾತು 15-18 ನಿಮಿಷದಲ್ಲಿ ಮುಗಿಸುವಂಥ ಪ್ರಯತ್ನ ಮಾಡ್ತೀನಿ. ನೋಡ್ರಿ, ಎಲ್ಲ ಧರ್ಮದವರಿದ್ದೀರಿ, ಎಲ್ಲ ಜಾತಿಯವರಿದ್ದೀರಿ. ಮನುಜರೆಲ್ಲರೂ ಒಂದೇ, ದೇವನೊಬ್ಬನೇ ತಂದೆ, ಮಾನವ ಕಲ್ಪಿತ ಭೇದವ ಜರಿದು ಎಲ್ಲರೂ ಸಮನೆಂದೇ. ದೇಹವೇ ಗುಡಿಯೆಂದು ಮನವೇ ಪೀಠವೆಂದು, ದೇಹವ ದೇವಾಲಯವನ್ನು ಮಾಡುವ ಪರಮ ಸೂತ್ರ ಕೋಟೆ. ಮಾತಾಜಿಯವರ ಹಾಡನ್ನು ಹೇಳ್ತಾ ನಾ ಭಾಳ ಕಡೆ ಕಾರ್ಯಕ್ರಮ ಕೊಟ್ಟಿರ್ತೀನಿ ರೀ. ಹೈಟ್ ಕಡಿಮೆ, ವೇಟ್ ಜಾಸ್ತಿ. ಅದಕ್ಕೆ ಹರಟೆಯಲ್ಲಿ ಬಂದಾಗ ಕೃಷ್ಣೇಗೌಡ ಸರು ಹಾಡ ಬರೆದಿದ್ರು. ಎಲ್ಲರ ಮೇಲೆ ಬರೆದಾರ, ಅಷ್ಟು ಹಾಡಕ್ಕೆ ಟೈಮ್ ಇಲ್ಲ. ನನ್ನ ಮೇಲೆ ಒಂದು ಹಾಡ ಬರೆದ್ರಿ. ನಾ ಡಯಾಸ್ನಾಗ ಎಂದೂ ನಿಂತಿಲ್ಲ, ಅಲ್ಲಿ ನಿತ್ರ ಕಾಣೋದಿಲ್ರಿ. ನಾ ಉರುಳುತ ಸಭೆಗೆ ಬಂದಳು ನಾರಿ, ಇಂದುಮತಿ ಬಂದಳು ತಿಳ್ಕೋರಿ. ಉರುಳುತ ಬಂದಳು ನಾರಿ, ಇಂದುಮತಿ ಬಂದಳು ತಿಳ್ಕೋರಿ. ಮಾತಿಗೆ ಮುಂಚೆ ಹಾಡು ಹೇಳುತ್ತಾ ಮತ್ತೆ ಕೂತಳು ಹಲ್ಲು ಕಿಸಿಯುತ್ತಾ. ವಿಜಯಪುರದ ಹೆಣ್ಮಗಳು ಹರಟೆಯಲ್ಲಿ ಬಂದಿಹಳು ಅನ್ನುವಂಥ ಹಾಡ. ಬನ್ರಿ, ಹಾಸ್ಯ ಎಲ್ಲ ಕಡೆ ಇರ್ತಾವ. ನಾ ಹಾಸ್ಯ ಹೇಳುವಾಗ ಎಲ್ಲಿ ಭಯಂಕರ ಪುರುಷರ ಸಂಖ್ಯೆ, ಅಣ್ಣ ತಮ್ಮಂದಿರ ಸಂಖ್ಯೆ ಭಾಳ ಇರ್ತದಲ್ರಿ, ಅಲ್ಲಿ ಕುಡುಕರ ಬಗ್ಗೆ ಭಾಳ ಹೇಳ್ತಿರ್ತೀನಿ ನಾ. ಆದ್ರೆ ಖರೆ ಹೇಳ್ತೀನಿ ನಾನು, ಈಗ ನನಗೆ ಯಾಕೋ ಅನ್ಸಾಕತ್ತದ ಕುಡುಕರ ಸಂಖ್ಯೆ ಕಡಿಮೆ ಆಗ್ಯದ ಅಂಥೇಳಿ. ಯಾಕಂದ್ರೆ ಭಾಳ ಜನ ಇಲ್ಲ, ಇಲ್ಲೇ ಕೂತಿದ್ದಕ್ಕೆ ಭಾಳ ಸಂತೋಷ ಆಗ್ತದೆ. ಅದ್ರಾಗಿ ಹಳ್ಳಿ ಮಂದಿ ಇರ್ತಾರೆ ನೋಡ್ರಿ, ಸರಿ ಸಿಂಧಿ ಕುಡಿಯೋರು, ಯಪ್ಪ ಭಾಳ ಡೇಂಜರ್ ರೀ ಅವರು. ನಮ್ಮ MD ಗೋಗೇರಿ ಅವರು ಬರೀತಾರೆ ಭಾಳ ದೊಡ್ಡ ಹಾಡ, ಅದು ಶಾರ್ಟ್ ಮಾಡ್ತೀನಿ. ಕಳ್ಳಿ ಕಾಡೆ ಓಡಿ ಬಂದಿತ್ತ, ಬಣ್ಣದ ಬಾಟ್ಲಿ ಬಾಬಾ ಅಂದಿತ್ತ. ಊರಾಗಿರ್ಲಿ ಕೇರ್ಯಾಗಿರ್ಲಿ, ಹಬ್ಬ ಹುಣ್ಣಿಮೆ ಮದುವೆ ಬರಲಿ, ಆಫೀಸ್ ಒಳಗೆ ಡ್ಯೂಟಿ ಆಗಿರಲಿ, ಸಂತಿ ಮಾಡೋ ಪ್ಯಾಟೆ ಆಗಿರಲಿ, ಕೈ ಮಾಡಿ ಬಾಬಾ ಅಂದಿತ್ತ. ಕಳ್ಳಿ ಕಾಡೆ ಓಡಿ ಬಂದಿತ್ತ. ಹೆಂಡತಿ ಮಕ್ಕಳು ಎದಕ್ಕೆ ಬೇಕ, ಹೆಂಡದ ಬಾಟ್ಲಿ ಇದ್ರ ಸಾಕ. ಬಂದು ಬಳಗ ಯಾಕರೆ ಬೇಕ, ಸರಿ ಇನ್ನ ಬೇಕ. ಕುಡ್ಕೊಂಡು ಹೊಂಟ್ರ ನಾನೇ ರಾಜ, ರೋಡ್ ತುಂಬ ಬ್ಯಾಂಡ್ ಬಾಜ. ಕುಡ್ಕೊಂಡು ಹೊಂಟ್ರ ನಾನೇ ರಾಜ, ರೋಡ್ ತುಂಬ ಬ್ಯಾಂಡ್ ಬಾಜ. ಕೆಂಪು ಬೋರ್ಡ ಕೈ ಮಾಡಿ ಕರೆದಿತ್ತ ಅಂತೊಂದು ಹಾಡ ಬರ್ತದ್ರಿ. ಹಿಂಗೆ ಒಬ್ಬ ಹಳ್ಳಿ ಕುಡುಕ ಮನಗಂಡ ಕುಡ್ದನ್ರಿ, ಭಾರಿ ಕುಡ್ದ. ತೂರ್ಯಾಡಕೋತ ಮನೆಗೆ ಬಂದ. ಎಲೆಕ್ಷನ್ ಸಮೀಪ ಬಂದಿತ್ತು. ಬಂದ ಡ್ರೆಸ್ ಚೇಂಜ್ ಮಾಡ್ದ. ಡ್ರೆಸ್ ಚೇಂಜ್ ಮಾಡಿ ಹೆಂಡ್ತಿಗೆ ಹೇಳ್ದ. ಏನು ಹೇಳ್ತಾನೆ ನೋಡ್ರಿ, ಏಯ್ ಈ ಸಲ
ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಆರಿಸಿ ಬಂದ್ರೆ ನಾ ಇಡೀ ಹಳ್ಳಿನೇ ಚೇಂಜ್ ಚಪ್ಪಾಳೆ ಚೇಂಜ್ ಅಂದನ್ರಿ. ಅಕಸ್ಮಾತ್ ಜಿಲ್ಲಾಕ್ಕೆ MLA ಆಗಿ ಬಂದ್ರೆ ಜಿಲ್ಲೆನೇ ಚೇಂಜ್ ಅಂದ ಕೂಡಲೇ ರಾಜ್ಯಕ್ಕೆ ಮಂತ್ರಿ ರಾಜ್ಯನೇ ಚೇಂಜ್ ಹೆಣ್ತಿ ಅಂದ್ಲು. ಖಬರ್ಗೇಡಿ ಹಳೆ ಖಬರ್ಗೇಡಿ ಇತಿ ಮಿತಿ ಇಲ್ಲಾರದೆ ನಿಶೆ ಆಗಷ್ಟು ಕುಡಿದು ಬಂದು ಮುಖ ತಕ್ಕೊಂಡು ನಿನ್ನ ಲುಂಗಿ ಹಾಕೊಳ್ಳೋದು ಬಿಟ್ಟು ನಾನು ದೊಡ್ಡದೊಂದು ಲಂಗ ಪರ್ಕರ್ ಹಾಕೊಂಡು ಕುತ್ತಿ ಅದು ಚೇಂಜ್ ಮಾಡನ್ಲತ್ರಿ. ಗೊತ್ತೇ ಇಲ್ರಿ ಅವನಿಗೆ ಲುಂಗಿ ಯಾವುದು ಲಂಗ ಯಾವುದು ಅಂಥೇಳಿ ಅದನ್ನು ಹಾಕೊಂಡು ದೊಡ್ಡದೊಂದು ಪ್ರಕಾರ ಹಾಕೊಂಡು ಕೂತು ಬಿಟ್ಟಾರೆ ನಾವು. ಯಪ್ಪ ಈ ಕುಡುಕರು ಭಾಳ ಡೇಂಜರು ಯಪ್ಪ ಅನ್ನೋ ಮಾತನ್ನು ಹೇಳ್ತಾ ಒಂದೊಂದು ಊರಾಗ ಒಂದೊಂದು ಭಾಷೆ ರೀ. ಧಾರವಾಡ ಭಾಷೆನೇ ಬೇರೆ, ಬೀದರ್ ಭಾಷೆನೇ ಬೇರೆ, ನಮ್ಮ ವಿಜಯಪುರ ಭಾಷೆನೇ ಬೇರೆ. ಹಿಂಗೆ ಒಂದು ಸಲ ಏನಾಯ್ತು ರೀ, ಧಾರವಾಡದ ಹುಡುಗಿಗೆ ಮಂಗಳೂರಿಗೆ ಕೊಟ್ಟರು. ನಮ್ಮ ಪ್ರಾಣೇಶ್ ಹೇಳ್ತಿದ್ರು ಅವಾಗ. ಧಾರವಾಡದ ಹುಡುಗಿಗೆ ಮಂಗಳೂರಿಗೆ ಕೊಟ್ಟರು. ಕನ್ಯಾನ ಕಡೆನೇ ಲಗ್ನ ಇತ್ತು. ಎಲ್ಲ ಲಗ್ನ ಮಾಡಿ ಕೊಟ್ಟು ಕಳಿಸಿದ್ರು ಅವರು. ಗಂಡ ಹೆಂಡತಿ ಕೂಡಿ VRL ಬಸ್ನಾಗ ಹೊಂಟ್ರಿ. ಹೋಗಿ ಅಲ್ಲಿ ನಾವು ಮಂಗಳೂರು ಮುಟ್ಟೋದಕ್ಕೆ ಬಸ್ ಇಳಿಯೋದಕ್ಕೆ ಹುಡುಗಿ ಅಪ್ಪ ಫೋನ್ ಮಾಡೋದನ್ರಿ ಅಳಿಯಾಗ. ಯಾಕ್ರಿ ನನ್ನ ಮಗಳು ಅಳಿಯ ನೀವು ಹೋದ್ರಿ ಹೋಗಿ ಮುಟ್ಟಿದ್ರಿ ಅಂದರಿ ಮಾವ. ಅವಾಗ ಇವ ಏನು ಮಾಡಬೇಕು ಮಂಗಳೂರದವ, ಇಲ್ಲ ನಾವಿನ್ನೂ ಬಸ್ ಸ್ಟ್ಯಾಂಡಿನಲ್ಲಿ ಇದ್ದೇವೆ, ಸುತ್ತಮುತ್ತ ಎಲ್ಲ ಜನ ಇದ್ದಾರೆ, ಹೇಗೆ ಹೆಂಡತಿಯನ್ನು ಮುಟ್ಟಲಿ, ಮನೆಗೆ ಹೋಗಿ ಮುಟ್ತೀನಿ ಅಂದನ್ರಿ ಅವ. ಅಂಥ ಭೂಪವ. ಅದಕ್ಕಿಂತ ಹಾಸ್ಯ ಪ್ರಸಂಗಗಳು ಭಾಳ ಇರ್ತಾವೆ. ಬೆಂಗಳೂರಲ್ಲಿ ಬೋಂಡ ಅಂದರೆ ಆಲೂಗಡ್ಡೆ ಉಂಡೆಯಂತೆ, ಮಂಗಳೂರಲ್ಲಿ ಬೋಂಡ ಅಂದರೆ ಗೆಳೆನೀರು ಕಾಯಿಯಂತೆ, ಗದಗಿನಲ್ಲಿ ಪೂರಿ ಜೊತೆ ಭಾಜಿ ಕೊಡ್ತಾರೆ, ಮೈಸೂರಲ್ಲಿ ಕುಸ್ತಿಗಾಗಿ ಭಾಜಿ ಕಟ್ತಾರೆ, ಮೈಸೂರಲ್ಲಿ ಹೊಲ ಗದ್ದೆಗೆ ಭೂತಾಯಿ ಅಂತಾರೆ, ಮಂಗಳೂರಲ್ಲಿ ಒಂದು ಮೀನಿಗೆ ಭೂತಾಯಿ ಅಂತಾರೆ. ನಿಮ್ಮ ಕಡೆ ಭಂಗಿ ಎದ್ರೆ ಹೊಗೆ ಸೊಪ್ಪು ಹಚ್ಚುವುದು ಸೇದುವುದು, ನಮ್ಮ ಕಡೆ ಭಂಗಿ ಅಂದ್ರೆ ಸ್ವಚ್ಛ ಮಾಡು ಮಾನವನ ನಾಮವದು ಒಂದು ಹಾಡು ಬರ್ತದೆ. ಅದಕ್ಕೆ ಬರ್ರಿ ಹಿಂಗೆ ಒಬ್ಬವ ಕನ್ಯಾ ನೋಡಕ್ಕೆ ಹೋದನ್ರಿ. ವರ ಕನ್ಯಾ ನೋಡಕ್ಕೆ ಹೋದ. ಪಾಪ ಅವ್ರಪ್ಪ ಇದ್ದಿದ್ದಿಲ್ರಿ, ಅವ್ರಪ್ಪ ಸತ್ತಿದ್ದ, ಅವ್ರ ಕಾಕ ಇದ್ದ. ಈ ಹುಡುಗ ಹೆಂಗಿದ್ದಂದ್ರೆ ಈಗಿನ ಹುಡುಗರಂಗಿಲ್ರಿ, ಭಾರಿ ನಾಚಿಕೆ ಸ್ವಭಾವ, ಭಾರಿ ಸಂಕೋಚ. ಕನ್ಯಾ ನೋಡಕ್ಕೆ ಹೊಂಟ, ಅವ್ರ ಕಾಕ ಇದ್ದ. ಕಾಕ ಏನಂದ, ಮಗನ ಲಗ್ನಕ್ಕೆ ಬಂದು ವಯಸ್ಸಾಗ್ಯದ, ಕಾಲು ಚೇಂಜ್ ಆಗ್ಯದ, ಈಗ ಹುಡುಗಿಗೆ ಡೈರೆಕ್ಟ್ ನೀನೇ ಮಾತಾಡಿಸ್ಬೇಕು ಅಂದ. ಅವ ಬಡಪ್ಪ ಕಾಕ ನನಗೆ ಭಾರಿ ಅಂಜಿಕೆ ಬರ್ತದ ಅಂದ. ಅಲ್ಲೇನು ಅಂಜಿಕೆ ಬರ್ತದ, ನಡಿ ಹೋಗಿ ಕೂತನ್ರಿ. ವರನ ಇಬ್ಬರು ಗೆಳೆಯರು ಅವ್ರ ಕಾಕ. ಆ ಹುಡುಗಿ ಚಂದ ಅಲಂಕಾರ ಮಾಡಿಕೊಂಡು ತಯಾರಾಗಿ ಅಗದಿ ರೇಷ್ಮೆ ಸೀರೆ ಉಟ್ಕೊಂಡು ಹೂವು ಮುಡ್ಕೊಂಡು ಬಂದು ಕೂತಳ್ರಿ. ಇವನಿಗೆ ಅದಿ ಡಬ್ಬನ ಹಾಕತ್ರಿ. ಹುಡುಗಿಗೆ ಹೆಂಗೆ ಮಾತಾಡಿಸ್ಲಿ ಅಂಥೇಳಿ ಭಾಳ ಧೈರ್ಯ ತಗೊಂಡು, ತಂಗಿ ನಿನ್ನ ಹೆಸರೇನವ್ವ ಒಂದನ್ರಿ. ಹುಡುಗಿ ಗಾಬರಾಯ್ತು. ಲಗ್ನ ಮಾಡ್ಕೊಳಕ್ಕೆ ವರಾತು ಬಂದದ, ನನಗೆ ತಂಗಿ ಎಲ್ಲಾಕತ್ತದಲ್ಲ ಹುಚ್ಚ ಅಂಥೇಳಿ. ಹಂಗ ನನ್ನ ಹೆಸರು ರಾಜೇಶ್ವರಿ ಅಂದು. ಮತ್ತಿವ ಕರವಸ್ತ್ರ ತಗೊಂಡು ದಸ್ತಿ ತಗೊಂಡು ಮೂತಿ ಒರೆಸ್ಕೊಂಡು, ತಂಗಿ ನಿನಗೆ ಅಣ್ಣತಮ್ಮದೇರು ಎಷ್ಟು ಬಂದಿದ್ದಾರೆ ವ ಅಂದ. ಇಬ್ಬರಿದ್ರಪ್ಪ ನೀನು ಹಿಡ್ಕೊಂಡು 3 ಮಂದಿ ಆದರೂ ನೋಡೋದಂತ. ಹಿಂಗೆ ಭಾಳ ಒಂದೊಂದು ವರ್ಗಳು ಸಂಭಾಯ್ತಿರ್ತಾವ ಅನ್ನೋ ಮಾತನ್ನು ಮತ್ತು ಯಾಕೆ ಹೇಳ್ತೀನಿ ಅಂತಂದ್ರೆ, ಈಗೆಲ್ಲ ಕಾಲ ಭಾಳ ಚೇಂಜ್ ಆಗ್ಯದ್ರಿ. ಈಗೆಲ್ಲ ಕಾಲ ಭಾಳ ಚೇಂಜ್ ಆಗ್ಯದ. ಅವಾಗ ಹುಡುಗಿಯರಿಗೆ ಲಗ್ನ ಹೆಂಗೆ ಮಾಡೋದು ಅನ್ನಿಸ್ತಿತ್ತು, ಈ ಹುಡುಗರಿಗೆ ಲಗ್ನ ಹೆಂಗೆ ಮಾಡೋದು ಅನ್ನಂಗೆ ಆಗಿಬಿಟ್ಟದ. ಹಿಂಗೆ ಒಬ್ಬ ಹುಡುಗ ಏನು ಮಾಡ್ಯಾನ್ರಿ, ಅವ ಬರೀ ಸಿನಿಮಾ ನೋಡವ ಮಗ. ಹಿಂದಿ ಸಿನಿಮಾ, ಕನ್ನಡ ಸಿನಿಮಾ ನೋಡ್ಕೋತ ಹೇಮಾ ಮಾಲಿನಿ ಹಂಗೆ ಮುಖ ಇರಬೇಕು, ಕಾಜಲ್ನಂಗೆ ಕಣ್ಣಿರ್ಬೇಕು, ಐಶ್ವರ್ಯ ರಾಯ್ನಂಗೆ ಮೈಮಾಟ ಇರಬೇಕು, ಸಿನಿಮಾ ನಟಿಯರಂಗೆ ಇರ್ಬೇಕತ್ತು ಹುಡುಕೋತ ಹೋದನ್ರಿ. ಕರೆಕ್ಟ್ 1000 ಮ್ಯಾಲೆ 300 ಕನ್ಯಾ ನೋಡಿದ್ರಾಗ ಅವನಿಗೆ 44 ಮುಗಿದು 45 ನಡೆದು ರೀ. ಅವ ಗೆಳೆಯ ಅಂದ, ಏನಲ್ಲೇ ಹುಚ್ಚ ಇಂಥ ಪರಿ ಆ ಕನ್ಯಾ ನೋಡೋದು, ಇಂಥ ಪರಿ ಎಲ್ಲಿ ನೋಡಿಲ್ಲಪ್ಪ ನಾ ಹುಚ್ಚ. ನಾನು ನಿನ್ನ ಗೆಳೆಯ, ನಾವಿಬ್ಬರು ಕ್ಲಾಸ್ಮೇಟ್, ನನ್ನ ಮಗಳು PUC 2nd ಇಯರ್ ಅದ, ನೀನು ದಿನ ಲಗ್ನ ಆಗಿಲ್ಲ ಲೇ ಅಂದ. ಹೌದು ನೋಡು, ಭಾಳ ತಪ್ಪು ಮಾಡಿದ್ ನೋಡು ಗೆಳೆಯ. ಅದಕ್ಕೆ ಏನಾಯಿತು, ಮೊನ್ನೆ ಒಂದು ಹುಡುಗಿಗೆ ನೋಡಕ್ಕೆ ಹೋಗಿದ್ದಪ್ಪ,
ಹುಡುಗಿ ಕಪ್ಪಿದ್ರೆ ಇರಲಕ್ಕ, ಟೀಚರ್ ಹೈಸ್ಕೂಲ್ ಟೀಚರ್ ಅದ ಅಂತೇಳಿ ಒಪ್ಕೊಂಡೆ. ನನಗೂ ವಯಸ್ಸಾದ್ರೆ ಆಗಲಕ್ಕ, ದೊಡ್ಡ ಪೋಸ್ಟ್ನಾಗ ಅದೀನಿ ಅಂಥೇಳಿ ಮನೆ ಮಂದೆಲ್ಲ ಎಸ್ ಅಂದರು. ಇನ್ನೇನು ಮನೆ ಮಂದೆಲ್ಲ ಕೂಡಿ ಮಾತುಕತೆ ಆಡ್ಬೇಕು ನಟ್ಟಿಗೆ ಲಗ್ನ ನಿಂತ್ಯಪ್ಪ ಅಂದ. ಯಾಕೋ ಅಂದ, ಹುಡುಗಿ ಅವ್ವ ಹೊರಗೆ ಬಂದ್ಲು, ಅಡ್ಗೆ ಮನ್ಯಾನ ಅವ್ವ ಹೊರಗೆ ಬಂದ್ಲು. ಯಾರಿದ್ರಾಗ ಹೊರ ಅಂದ್ಲು. ನನ್ನ ಕಡೆ ತೋರಿಸಿದ್ರು. ನನಗೆ ನೋಡಿದ್ದೇ ತಡ, ಹುಡುಗಿ ಅವ್ವ ಅಡುಗೆ ಮನ್ಯಾಗ ಹೋಗಿ ಮೂಲ್ಯಾನ ಕಸಬಾರಿಗೆ ತೊಗೊಂಡು ಹೊಡ್ಯಾಕೆ ಬಂದ್ಲಲ್ಲೇ ನನಗೆ ಅಂದ. ಯಾಕಲೇ ಅಂದ್ಲು. ಹುಡುಗಿ ಅವ್ವ ಅಂದ್ಲು, ಮಗನ 20 ವರ್ಷದಿಂದ ನನಗೆ ನೋಡಕ್ಕೆ ಬಂದಿದ್ದಿ ಮಗನ, ನನ್ನ ಮಗಳಿಗೆ ನೋಡಕ್ಕೆ ಬಂದೀಯಾ ಅಂದತ್ತ. ಅದಕ್ಕೆ ಇಂಥ ಹಾಸ್ಯ ಪ್ರಸಂಗಗಳು ನಿಮ್ಮ ಮುಂದೆ ಬಹಳಷ್ಟು ಇರ್ತಾವ ಅನ್ನೋ ಮಾತನ್ನು ಅದಕ್ಕೆ ನಾವು ನೋಡ್ಬೇಕ್ರಿ. ಎಲ್ಲ ಕಡೆ ಇಂಥ ಹಾಸ್ಯ ಪ್ರಸಂಗಗಳನ್ನು ನಾವು ಗಮನಿಸ್ತೀವಿ. ಇಲ್ಲಿ ಭಾಳ ಹಳೆ ಎಲ್ಲ ನಮ್ಮಂಗೆ ವಯಸ್ಸಾದ ಜನ ಇದ್ದೀರಿ. ಒಂದಿಬ್ಬರು ತಾರೆಗಳ ಧ್ವನಿಯನ್ನು ಮಿಮಿಕ್ರಿ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ನಾವೆಲ್ಲ ಹಳಿ ಸಿನಿಮಾ ನೋಡ್ತಿದ್ದೆವು. ನನ್ನ ನೆಚ್ಚಿನ ತಾರೆ, ನನ್ನ ಮೆಚ್ಚಿನ ತಾರೆ, ಮಿನುಗುತ್ತಾರೆ ಕಲ್ಪನಾ ಅವರ ಧ್ವನಿಯನ್ನು ತರ್ತಾ ಇದ್ದೇನೆ. ಚಿತ್ರ ಬಯಲುದಾರಿ. ಅಪ್ಪನ ಪಾತ್ರದಲ್ಲಿ ಅಶ್ವಥ್, ಮಗಳಾಗಿ ಕಲ್ಪನಾ ಬರ್ತಾರೆ. ನೀವು ಮಾಡಿದ ಕೆಲಸ ಸರಿನಾ ಡ್ಯಾಡಿ? ನಮ್ಮ ರಾಜಣ್ಣ ಇಂಥ ಕೆಟ್ಟ ಕೆಲಸ ಮಾಡ್ತಾನೆ ಅಂತ ನಂಗೆ ದುಃಖ ಆಗ್ತಾ ಇಲ್ಲಪ್ಪ. ಆದರೆ ನಮ್ಮ ತಂದೆ ಹೃದಯ ಇಷ್ಟು ಕಠಿಣವಾಗಿರುತ್ತೆ ಅಂತ ನಾನು ಕನಸಿನಲ್ಲೂ ಎಣಿಸಿರಲಿಲ್ಲ ಡ್ಯಾಡಿ. ನೋಡಿ ನಿಮ್ಮ ಮಗಳಾದ ನನಗೂ ಯಾರಾದರೂ ನಂಬಿಸಿ ಮೋಸ ಮಾಡಿದ್ರೆ ನೋಡಿದ್ರಾ ಬರೀ ಕಲ್ಪನೆ ಮಾಡಿಕೊಳ್ಳೋ ನೀವು ಅನ್ಯಾಯವಾಗಿ ಒಂದು ಹೆಣ್ಣಿನ ಬಾಳನ್ನೇ ಹಾಳು ಮಾಡಿದ್ರಲ್ಲ, ನಾಚಿಕೆಯಾಗಲ್ಲ. ಕಲ್ಪನಾನ ನಂತರ ಪುಟ್ಟಣ್ಣಾಜಿ ಆರತಿಯವರನ್ನು ಕರ್ಕೊಂಡು ಬಂದರು. ಆರತಿ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದಲ್ಲಿ. ಏನ್ ಭಾವ, ಅಕ್ಕನ್ನ ಡೈವರ್ಸ್ ಮಾಡಿ ತಂಗಿನ ಕಟ್ಕೊಂಡು ಬಂದಿನಿ ಅನ್ನೋ ಭಾವನ ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಬಿಟ್ರ? ಮಿಸ್ಟರ್ ನಂಜುಂಡ, ನಿಮಗೆ ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಾಲಲ್ಲ, ಮಕ್ಕಳ ಜೊತೆ ಆಟ ಆಡೋಕ್ಕೆ ಎಲ್ಲಿರುತ್ತೆ ಹೇಳಿ ಅನ್ನುವಂಥ ಒಂದು ಮಿಮಿಕ್ರವಾಗ ಮಾಡ್ತಿದ್ದೀರಿ. ಬನ್ರಿ, 11 ವರ್ಷದಿಂದ ರಾಜ್ಕುಮಾರ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇರಿ. ತುಂಬ ಆಡ್ಲಾಕ್ ಬರ್ತದ ಅಂಥೇಳಿ. ಅವಾಗ 48 ಮಂದಿ ಎಲ್ಲ ಗಂಡು ಮಕ್ಕಳೇ, ನಾನೊಬ್ಬಕ್ಕೆ ಹೈಟ್ ಕಡಿಮೆ ಇರೋ ಡುಮ್ಮಂಟಿ. ನನ್ನನ್ನು ನೋಡಿ ಜಯಂತಿಯವರು ಏನಾದ್ರು ನೋಡ್ರಿ, ಅಯ್ಯೋ ನೋಡಿದ್ರ ರವಿ ಅಣ್ಣ, ನಾನೇ ರಾಜ್ಕುಮಾರ ಅಂದರೆ ಬರೀ ಪುರುಷರೇ ಸ್ಪರ್ಧೆಗೆ ಬರ್ತಾರೆ ಅಂದ್ಕೊಂಡಿದ್ದೆ, ಒಬ್ಬ ಮಹಿಳೆ ಬೇರೆ ಬಂದಿದ್ದಾರಲ್ಲಪ್ಪ ಇಲ್ಲಿ. ಅಮ್ಮ, ಏನಮ್ಮ ನಿನ್ನ ಹೆಸರು? ನಾ ಇಂದುಮತಿ ಸಾಲಿಮಠ್ರಿ. ಯಾವ ಊರಿಂದ ಬಂದಿದ್ದೀಯಮ್ಮ? ನಾ ವಿಜಾಪುರದಿಂದ ಬಂದಿದ್ದೀನಿ ಮೇಡಮ್. ಅಬ್ಬ, ಇಷ್ಟೆಲ್ಲ ಪುರುಷರ ಮಧ್ಯೆ ನಾನು ರಾಜಣ್ಣನ ಥರ ಹಾಡ್ತೀನಿ ಅಂತ ಬಂದಿದ್ದೀಯಲ್ಲಮ್ಮ, ಮೆಚ್ಚಬೇಕು ನಿನ್ನ ಧೈರ್ಯನ ಅಂತ ಜಯಂತಿಯವರು ಶುಭ ಹಾರೈಸಿದರು. ಬನ್ರಿ, ನಿಮ್ಮೆಲ್ಲರ ಮೆಚ್ಚಿನ ನಟ, ವರ ನಟ, ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಧ್ವನಿಯಲ್ಲಿರುವಂಥ ಒಂದು ಹಳೆ ಸಿನಿಮಾದ ಹಾಡು. ಆಹಾ ಲಾ ಲ ಲ ಲ ಲ, ಆಹಾ ಆಹಾ, ಗಂಗಾ ಯಮುನಾ ಸಂಗಮ ಈ ಪ್ರೇಮ, ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು. ಗಂಗಾ ಯಮುನಾ ಸಂಗಮ ಈ ಪ್ರೇಮ, ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು. ಬಾಳಲಿ ಇನ್ನೆಂದು ಚಿಂತೆಯ ಮಾತಿಲ್ಲ, ಗೆಳತಿ ಏನೇ ಕೇಳು ಕೊಡುವೆ ನಾನೆಲ್ಲ. ಕೇಳಿನು ಏನನ್ನು ಬಯಸೆನು ಇನ್ನೇನು, ಗೆಳೆಯ ಎಂದು ಹೀಗೆ ಪ್ರೀತಿಸು ನನ್ನನು. ನಿನ್ನ ಸೇರಿ
ಎಣ್ಣೆ ಹಾಲು ಜೇನು ಸೇರಿದಂತೆ ಈ ಬದುಕು ಅನ್ನುವಂಥ ಹಾಡು. ಯುವಕರೆಲ್ಲ ಭಾಳ ಮಂದಿದಾರ ನೋಡ್ರಿ. ಯುವಕರು ನಮ್ಮ ನಾಡಿನ ನಿಜವಾದ ಶಕ್ತಿ. ದೊಡ್ಡ ಚಪ್ಪಾಳೆ ತಟ್ರಪ್ಪ ಯುವಕರು. ಆದ್ರೆ ಅವಾಗಿನ ಮಂದಿ ಹೆಂಗಿದ್ರು, ಈಗಿನ ಯುವಕರು ಏನು ಹುಚ್ಚುಚ್ಚು ಮಾಡಾಕತ್ತಾರೋ ಯಪ್ಪ. ಈಗಿನ ಮನ್ಯಾಗೆಲ್ಲ ಯುವಕರಿಗೆ ನೋಡ್ರಿ ನೀವು, 20-30 ವಯಸ್ಸಾದವ್ರಿಗೆಲ್ಲ ಎಡಕ್ಕೆ ಪೂರ ತಲೆ ಬೋಳಿಸ್ಕೊತಾವ್ರಿ, ಬಲ್ ಕುದ್ದಕ್ಕೆ ಕೂದ ಬಿಡುತ್ತಾವ. ಯಾಕೋ ನನ್ನ ಹೆಬ್ಬುಲಿ ಅತ್ತು. ಎಲ್ಲಿ ಹೆಬ್ಬುಲಿ? ಓ ಯಪ್ಪ, ಮುಂಗ್ಲಿ ಕಂಡಂಗೆ ಕಾಣ್ತಿ ಅಂದೆನ. ಕೆಲವೊಂದು ಹುಡುಗರು ಎಡಕ್ಕೆ ತಲೆ ಬೋಳಿಸ್ಕೊತಾರ, ಬಲಕ್ಕೆ ತಲೆ ಬೋಳಿಸ್ಕೊತಾವ, ಮ್ಯಾಲೊಂದು ಬುಟ್ಟಿ ಹಾಕೊಂಡಂಗೆ ಬಂದುಬಿಡ್ತಾವ್ರಿ. ಏನು ಸೈ ಕಾಣ್ತಿರೋ ಮಂಗ್ಯಾನಂಗೆ, ನೋಡಿ ನಿಮ್ಮ ಅಪ್ಪ ಹೆಂಗದಾನ, ನಮ್ಮ ತಮ್ಮ ಹೆಂಗದಾನ ಅನ. ಇಂದು ಅತ್ಯ ನೀ ಓಲ್ಡ್ ಉಮ್ಮನ, ನಿನಗೆಲ್ಲ ಫ್ಯಾಷನ್ ಅರ್ಥ ಆಗೋದಿಲ್ಲ, ನೀ ಸುಮ್ಮ ಕೂಡ ಅಂತಿರ್ತಾನ. ಮತ್ತು ಬರೇ ಹುಡುಗರಿಗೆ ಬೈಲಾಕೆ ಬಂದಿಲ್ರಪ್ಪ ನಾ. ಹುಡುಗರ ಮೇಲೆ ಸಿಟ್ಟಿಗೆ ಬರಬೇಡ್ರಿ, ಹುಡುಗರು ನನ್ನ ಮೇಲೆ ಸಿಟ್ಟಿಗೆ ಬರಬೇಡ್ರಿ. ಈಗಿನ ಹುಡುಗಿಯರು ಭಾಳ ಡೇಂಜರ್ ಇರ್ತಾರ ಅವರೆಲ್ಲ. ಅವಾಗ ನೋಡ್ಬೇಕು, ಒಂದು ಹಳಿ ಸಿನಿಮಾ ಹಾಡ್ಬತ್ರಿ, ಚಂದ ಸೀರೆ ಇಲ್ಲ, ಮೈ ತುಂಬ ಬಟ್ಟೆ ಇಲ್ಲ, ಏನೇನೋ ಹಾಕೊಂಡೋಗೋ ಹುಡುಗಿರನ್ನ ನೋಡಿ, ಲಂಗ ಬಿಟ್ಟು ಲುಂಗಿ ಉಟ್ಟೆ, ಲುಂಗಿ ಮೇಲೆ ಅಂಗಿ ತೊಟ್ಟೆ, ಅಂಗಿ ಹಿಂದೆ ಕಿಂಡಿ ಬಿಟ್ಟೆ, ಡುಮ್ ಡುಮ್ ಡುಮ್. ಸೀರೆ ಹೋಗಿ ಪ್ಯಾಂಟು ಬಂತು, ಪ್ಯಾಂಟು ಹೋಗಿ ಮಿಡ್ಡಿ ಬಂತು, ಮಿಡ್ಡಿ ಹೋಗಿ ಏನು ಬಂತು, ಢಮ್ 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 ಅಂತ ಒಂದು ಹಾಡು ಬರ್ತದೆ. ಅದಕ್ಕೆ ಈ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಬರ್ತಾ ಇರೋದು ಇದು ಮೂರನೇ ಸಲ. ಭವ್ಯವಾದ ವೇದಿಕೆ, ಅಸಂಖ್ಯಾತ ಸಾವಿರ ಜನ ಸೇರಿಕೊಂಡಿದ್ದೀರಿ. ಒಳ್ಳೆಯ ಮೈಕು, ಒಳ್ಳೆಯ ಕಾರ್ಯಕ್ರಮ ಅನ್ನುವಂಥ ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ನಾ ದೇಹದಾನದ ಬಗ್ಗೆ ಹೋದ ಸಲ ಬಂದಾಗ ನಿಮಗೆ ವಿಷಯ ಹೇಳಿದ್ದೆ. ಮನ್ಯಾಗ ನಕ್ಕೋತಿರುವಂಥ ಹೆಂಡತಿ ಮನೆಯೊಳಗಿದ್ರೆ ಆ ಮನೆ ಭಾಳ ನೆಮ್ಮದಿ ಇರ್ತದೆ. ನಮ್ಮ ಹೆಣ್ಮಕ್ಳೆಲ್ಲ ದೊಡ್ಡ ಚಪ್ಪಾಳೆ ತಟ್ರೆ, ಹೆಣ್ಮಕ್ಳು ಗಂಡ್ಮಕ್ಳು. ಹರಿಹರದ ಭಿಕ್ಷಾವರ್ತಿ ಮಠ ಹೆಂಡತಿಯನ್ನು ಕುರಿತು ಒಂದು ಮಾತು ಹೇಳ್ತಾರ್ರಿ. ಚೆನ್ನಿ ನೀ ನಕ್ಕಿ ಅಂದ್ರೆ ಒಂದ ಬಟ್ಟದ ಮ್ಯಾಲ ಬೆಟ್ಟ ಎತ್ತೋ ಬಲ ಬರ್ತೈತಿ. ಚಪ್ಪಾಳೆ. ಚೆನ್ನಿ ನೀ ನಕ್ಕಿ ಅಂದ್ರೆ ಒಂದ ಬಟ್ಟದ ಮ್ಯಾಲ ಬೆಟ್ಟ ಎತ್ತೋ ಬಲ ಬರ್ತೈತಿ. ಅದ ನೀ ಹತ್ತಿ ಅಂದ್ರೆ ಒಂದ ಬೆರಳ ಬೆಟ್ಟದಷ್ಟು ಭಾರ ಆಗ್ತೈತಿ. ಅದಕ್ಕೆ ಹೆಣ್ಮಕ್ಳಿಗೆ ಹೇಳ್ತೀನಿ, ಗಂಡಗೆ ಬಂಗಾರ ಅಂಥೇಳಿ ಜೀವ ತಿಲ್ಲಕ್ಕೆ ಹೋಗ್ಬೇಡ್ರಿ ಅವ್ವ. ಬಾಜು ಮನೆಯವ್ರು ಎಂಥ TV ತೊಗೊಂಡ್ರೇನು, ಎಂಥ ಬಂಗಾರ ತೊಗೊಂಡ್ರೇನು, ಈ ಬಂಗಾರಕ್ಕೆ ಭಾಳ ಜಗಾಡ್ತಾರ್ರಿ. ಹಿಂಗೆ ಲಗ್ನ ಆತ್ರಿ, ಲಗ್ನಾಗ 6-7 ವರ್ಷ ಆಯಿತು. ಅವ ಗಂಡ ಈ ವರ್ಷ ತರ್ತೀನಿ, ಕಡೆಗೆ ಬಂಗಾರ ತಾಳಿನೂ ಮಾಡಿಸ್ಲಿಲ್ಲ, ಈ ಬಂಗಾರ ಬಳಿನೂ ಮಾಡಿಸ್ಲಿಲ್ಲ. ಅಕ್ಕಿ ಹೇಳಿ ಚಿಂತಾಪರಿ ದಪ್ಪಾಗಿದ್ಲು, ಗಂಡಗೆ ಬೈಯಾಕತ್ಲು. ಎಂಥ ಗಂಡ ನೀವು, ಏನು ಕತಿ, 4 ವರ್ಷ ಆಯಿತು ಬಂಗಾರ ತರ್ತೀನಿ ಅಂತ ಹೇಳಿ ಸಿಟ್ಟಿಗೆ ಅದು ಹೊಡ್ಯಾಕೆದ್ದು ನೋಡ್ರಿಕ್ಕಿ ಹೇಳ್ತಿ. ಅವ ಗಂಡ ಗಾಬ್ರ್ಯಾಗ ಅಲ್ಲಿ ಇಲ್ಲಿ ಓಡ್ಯಾಡದ. ಅಕ್ಕಿ ಅದಾಳ ದಮ್ಮ, ಇವ ಅದಾನ ತೆಳ್ಳಗ. ಏನು ಮಾಡದನ್ರಿ, ಅವ ಹೋಗಿ ಮಂಚದ ಕ್ಯಾಗ ಡಕ್ಕೊಂಬಿಟ್ಟವ ಗಂಡ. ಅಕ್ಕಿಗೆ ಭಾರಿ ಸಿಟ್ಟು ಬತ್ತು, ನಾಚಿಕ್ ಬರಬೇಕು, ಮೀಸಿ ಹೊತ್ತು ಗಂಡ ಸಾಗಿ. ಹೆಂಡ್ತಿಗೆ ಅಜ್ಜಿ ಕೆಳಗೆ ಹೋಗಿರಿ, ಬರ್ರಿ ಈ ಕಡೆ ಹೊರಗೆ ಅಂದ್ಲು. ನಾ ಏನು ಬರೋದಿಲ್ಲ ಈಗ ಅಂತ. ಅದೇನು ಮಂಚ ಯಾರದ ತಿಳ್ಕೊಂಡ್ರಿ, ನಮ್ಮ ಅಪ್ಪ ಕೊಡಿಸಿದ್ದು ಅಂದ ಆಕಿ ಹೆಂಡ್ತಿ. ಅನನ ಇವ ಗಂಡ ಏನು ಅನ್ಬೇಕು, ಮಂಚ ನಿಮ್ಮ ಅಪ್ಪ ಕೊಡಿಸಿರ್ಬೇಕಲ್ಲೇ, ಮನಿ ನಮ್ಮ ಅಪ್ಪ ಕಡಿಸಿದ್ದದತ್ತ. ಅದಕ್ಕೆ ಜೀವನಕ್ಕೆ ಬಂಗಾರ ಆಭರಣ ಇವೆಲ್ಲ ಮುಖ್ಯ ಅಲ್ರಿ. ಇಷ್ಟೆಲ್ಲ ಮಾತು ಹೇಳ್ತೀರಿ ಮೇಡಮ್, ನೀವೆಷ್ಟು ಬಂಗಾರ ಹಾಕೊಂಡ್ರಿ ಅನ್ಬೇಡ್ರು ಯಪ್ಪ. ಇವೆಲ್ಲ ಕೊಂಡಿದ್ದದವ್ರಿ, ಯಾವ ಬಂಗಾರ ಅಲ್ಲ. ಆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ದೇವ್ನಾಗ ತಿರುಗಾಡತ್ತೀನಿ, ಯಾವುದರೆ ಕಳ್ಳು ಬಂದ್ರೆ ಕೊಟ್ಟು ಬಿಡ್ತೀನಿ. ಅದಕ್ಕೆ ದಯಮಾಡಿ ಹೆಣ್ಮಕ್ಳು ಬಂಗಾರವಲ್ಲ ಸಿಂಗಾರಕಲ್ಲ, ಕೊರಳಿನಲ್ಲಿ ಮೆರೆದಿರಲು ಮಾಂಗಲ್ಯವಲ್ಲ, ಸುಮವ ಕೊಡುವ ಲತೆಗೆ ಹಸಿರೆ ಉಸಿರಾಗಿದೆ, ಗೃಹಿಣಿ ಇರುವ ಗುಡಿಗೆ ತಾಳಿ ಬೆಳಕಾಗಿದೆ. ಸಂತೋಷವೇನು ನೋವಾದರೇನು, ವಿರಸ ಮರೆತು ಸರಸದಿಂದ ಬಾಳಲು ಸೊಗಸು. ಜೀವನಕ್ಕೆ ಆಭರಣ ಬಂಗಾರ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಭಾಳ ಜನ ವಿಚಾರ ಮಾಡಕತ್ತಿರ್ಬೇಕು. ಮೇಡಮ್ಮರು ಮೊದಲೇ ಸಾಧಾರಣ ಇದ್ದರು, ಏನೋ ಆಗ್ಯದಂತೇಳಿ ಡಿಸೆಂಬರ್ 27ನೇ ತಾರೀಕಿಗೆ ಆಕ್ಸಿಡೆಂಟ್ ಆಗಿ ಇಲ್ಲೆಲ್ಲ ಸ್ಟಿಚಸ್ ಹಾಕ್ಯಾರ. ನಾ ಏನು ಅದಕ್ಕೇನು ಮನಸ್ಸಿಗೆ ಹಚ್ಕೊಂಡಿಲ್ಲ,
ಕೈಕಾಲ ನೆಟ್ಟಗದವ, ಮಾತಾಡಕ್ಕೆ ಬರ್ತದೆ, ಹಾಡಕ್ಕೆ ಬರ್ತದೆ. ಒಂದೇ ತಿಂಗಳದಾಗ ಕಾರ್ಯಕ್ರಮ ಕೊಟ್ಟು ಬಂದೇರಿ. ಮೇಡಮ್ಮರ ನಮ್ಮ ಊರಿಗೆ ಕಾರ್ಯಕ್ರಮ ಬರ್ರಿ ಅಂದರು. ಫೋಟೋ ಕಳಿಸ್ದೆ. ನಿಮ್ಮ ಫೋಟೋ ತೊಗೊಂಡು ಏನು ಮಾಡೋಣ್ರಿ ಮೇಡಮ್ಮ, ಚಲೋ ಹಾಡ್ತೀರಿ ಮಾತಾಡ್ತೀರಿ ಬರ್ರಿ ಅಂತಂದರು. ಕಾರ್ಯಕ್ರಮ ಕೊಟ್ಟು ಬಂದೆ. ಆಮೇಲೆ ನಾರಾಯಣ ನೇತ್ರಾಲಯದೊಳಗೆ ನನಗೆ ಟೆಸ್ಟ್ ಮಾಡಿದ್ರೆ ನಂದು HB 13.7 ಐತಿ. ಚಪ್ಪಾಳೆ ತಟ್ರಪ್ಪ. ಹೆಮೋಗ್ಲೋಬಿನ್ ನಿಶ್ಚಿಂತ ಮನಸ್ಸಗದಿ ಆರಾಮದಿಂದ ಇರಬೇಕು, ಅದೇ ಭಾಳ ಮುಖ್ಯ ಅನ್ನೋ ಮಾತನ್ನು ಹೇಳ್ತಾ ಲಾಸ್ಟಿಗೆ ಒಂದು 2 ಜೋಕ್ಸ್ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಒಂದಿಷ್ಟು ಬೇಗಳದಾವ. ಆ ಬೇಗಳ ಆದರ್ಶ ಹೇಳ್ತೀನಿ, ಯಾರೂ ತಪ್ಪು ತಿಳ್ಕೊಬೇಡ್ರಿ. ನೀವು ಅದು ಶಬ್ದ ಉಪಯೋಗ ಮಾಡ್ತೀರೋ ಇಲ್ಲೋ ನನಗೆ ಗೊತ್ತಿಲ್ಲ. ಹಿಂಗೆ ಒಬ್ಬಾಕಿ ವಿಜಾಪುರದ ಹೆಣ್ಮಗಳು, ಬೇರೆ ದೇಶದ ಹೆಣ್ಮಗಳು, ಇಬ್ಬರು ಕೂಡ ಏನು ಮಾಡಿದ್ರಿ, ಪಂಡ್ರಾಪುರಕ್ಕೆ ಹೋದರು. ಈ ವಿಜಾಪುರದಕ್ಕಿಗೆ ಇಂಗ್ಲೀಷ್ ಬರಂಗಿಲ್ಲ. ಇಂಗ್ಲೀಷ್ ಮಾತಾಡೋಕ್ಕಿಗೆ ಸ್ವಲ್ಪ ಕನ್ನಡ ಬರ್ತಿತ್ತು. ಈಕಿ ಕೇಳಿದ್ಲು, ಎಲ್ಲ ತಿರುಗಾಡಿ ಹೆಂಗದವ ನಮ್ಮ ಪಂಡ್ರಾಪುರ ಹೆಂಗದ ಅಂದಳು. ಆಕಿ ವಾವ್ ವಂಡರ್ಫುಲ್ ಅಂದಳ್ರಿ. ವಾವ್ ವಂಡರ್ಫುಲ್ ಅನ್ನೋಣ. ಈಕಿ ವಿಜಾಪುರದಕ್ಕಿ ವಂಡರ್ಫುಲ್ ಅಲ್ಲ ರಂಡಿ ಪಂಡ್ರಾಪುರದ ಅನ್ಲತ್ತ. ನೀವು ಅಂತೀರೇ ಇಲ್ರಿ, ವಂಡರ್ಫುಲ್ ಅಲ್ಲ ರಂಡಿ ಪಂಡ್ರಾಪುರದ ಅನ್ಲತ್ತ. ಹಿಂಗೆ ಬೆಂಗಳೂರಿಂದ ಟ್ರೈನ್ ಹೊಂಟ್ರಿ, ಗೋಲ್ ಉಮಸ್ ಎಕ್ಸ್ಪ್ರೆಸ್ ಟ್ರೈನ್ ಹೊಂಟ್ತು. ಆ ಕಡೆ 3 ಮಂದಿ ಆಂಧ್ರದವರು, ಅವ್ರ ಭಾಷೆ ತೆಲುಗು. ಈ ಕಡೆ 3 ಮಂದಿ ಕೂತಾರೆ ಉತ್ತರ ಕರ್ನಾಟಕದವರು. ಅವರು ತಿರುಪತಿಗೆ ಏನೋ ಬಿಡ್ಕೊಂಡಿದ್ರತ್ತ ಹುಚ್ಚುಗಳು ಎಲ್ಲ 3 ಮಂದಿ ತಲೆ ಬಳಸ್ಕೊಂಡು ಬಂದು ಕೂತು ಬಿಟ್ಟಾವ. ಅವ್ರಿಗೆ ಕನ್ನಡ ಬರಲ್ಲ, ಇವ್ರಿಗೆ ತೆಲುಗು ಬರಂಗಿಲ್ಲ. ಟ್ರೈನ್ ಹೊಂಟ್ತು ಹೊಂಟು ಹಿಂಗೆ ಹೋಗೋಣ ತುಮಕೂರು ಬತ್ತು. ತುಮಕೂರು ಬರೋಣ ಎದುರು ಕೂತಿದ್ರಲ್ಲ ಅವರು ತೆಲುಗದವರು. ಈ ಊರಂಡಿ ಅಂದ್ರಿ. ಒಂದು ಕೂಡಲೇ ಸುಟ್ಟು ಸಾವು ಬತ್ತು ಇವ್ರಿಗೆ. ಊರಂಡಿ ಅಂದರೆ ಯಾವ ರಂಡಿ ಅಂದಂಗ್ರಿ. ಅವ್ರಿಗೇನು ಗೊತ್ತು ಪಾಪ, ಯಾಕೆ ನಿಂತೇನು ಉಡ್ಡಿನೇ ತಿಂದಿನೇ ನನಗ್ಯಾಕೆ ರಂಡಿ ತಿಕ್ಕಿ ಮತ್ತು ಮುಂದೆ ಬತ್ರಿ. ರಾಣೆಬೆನ್ನೂರು ಬತ್ತು. ಈ ಊರಂಡಿ ಎಲ್ಲು ಸ್ಟೈಲ್ ಮಾಡಿ ಕೇಳ್ತಿ, ನಿನ್ನ ಹುಚ್ಚು ಕೊಳಕ್ಕಿ ಹಳೆ ಕೊಳಕ್ಕಿ ತಡಿ ನನ್ನ ಗಂಡ್ರಲಕ್ಕಾಗಿ ಹಿಂಗೆ ಮಾತಾಡ್ತಿ. ಮತ್ತು ಸಿಟ್ಟಿಗೆ ಬಂದಡ್ರಿ ಹುಬ್ಬಳ್ಳಿ ಬತ್ತು. ಮತ್ತು ಈ ಊರಂಡಿ ಎಲ್ಲು ನೋಡ, ಆವಾಗ ನಿಂತು ನೋಡ್ಲಾಕತ್ತೀನಿ. ನಿಂದು ಏನೂ ಕಸ್ಕೊಂಡಿಲ್ಲ, ಏನೂ ಉಂಡಿಲ್ಲ, ತಿಂದಿಲ್ಲ, ನಿನಗೆ ಬೈದಿಲ್ಲ, ಸುಮ್ಮನೆ ನಮ್ಮ ಪಾಡಿಗೆ ನಾವು ಕೂತೀವಿ. ಏನು ಹಿಂಗಂದ್ರೆ ನೋಡು, ಇಲ್ಲದಲ್ಲ ಈಕಿ ದಾವಣಗೆರೆ ರಂಡಿ, ಈ ಕಡೆ ಕೂತಾಲ ಆಕಿ ಹರಿಹರದ ರಂಡಿ, ನಾ ಅದೀನಿ ವಿಜಾಪುರ ರಂಡಿ ಅಲ್ಲತ್ತ. ಬೇಗಳಿವು ಆಣಿ ಮಾಡಿ ಹೇಳ್ತೀನಿ ರೀ, ನಮ್ಮವು ಇಂಥ ಬೇಗಳ ಕಲಿಸಿಲ್ಲ. ಸುಮ್ಮನೆ ನಗಸ್ಲಾಕ ಇಂಥದ್ದೊಂದಿಷ್ಟು ಹಾಸ್ಯದ ಪ್ರಸಂಗಗಳನ್ನು ಹೇಳುವಂಥ ಒಂದು ಸುಮ್ಮನೆ ಹವ್ಯಾಸ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯರಿಗೆ ಬಂಧುಗಳಿಗೆ ಹೃತ್ಪೂರ್ವಕ ಶರಣಾರ್ಥಿಗಳನ್ನು ಹೇಳ್ತಾ, ನನಗಿಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಶರಣಾರ್ಥಿಗಳನ್ನು ಅರ್ಪಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ. ಎಲ್ಲರಿಗೂ ಶರಣಾರ್ಥಿ ನಮಸ್ಕಾರ.